Hello my dear students and friends, welcome to Learn Easily channel. Please subscribe Learn Easily channel, watch videos, like and share to your friends. ಬೇಕು ಅಂತಕ್ಕಂತಹ ಸಂಪೂರ್ಣವಾದಂತಹ ವಿವರಗಳೊಂದಿಗೆ ಈ ವಿಡಿಯೋ HRMS 2 ನಲ್ಲಿ ನೀಡತಕ್ಕಂತಹ DA ಅರಿಯರ್ಸ್ ಅನ್ನು ಮಾಡೋದಕ್ಕೆ ನಾವು ಮೊದಲಿಗೆ ಇನಿಷಿಯೇಟರ್ ಲಾಗಿನ್ ನಲ್ಲಿ ಲಾಗಿನ್ ಮಾಡ್ಕೋಬೇಕು. ಇನಿಷಿಯೇಟರ್ ಲಾಗಿನ್ ನಲ್ಲಿ ಡ್ಯಾಶ್ ಬೋರ್ಡ್ ನಮಗೆ ಈ ರೀತಿ ಕಾಣುತ್ತೆ. ಈ ಡ್ಯಾಶ್ ಬೋರ್ಡ್ ನಲ್ಲಿ ಅರಿಯರ್ಸ್ ಕಾಣಿಸ್ತಾ ಇರುತ್ತೆ. ಇಲ್ಲಿ DA ಅರಿಯರ್ಸ್ಗೆ ಮೊದಲು ಇನಿಷಿಯೇಟರ್ ರೋಲ್ನಲ್ಲಿ ಡ್ಯಾಶ್ ಬೋರ್ಡ್ನಲ್ಲಿರ್ತಕ್ಕಂತಹ ಈ ಅರಿಯರ್ಸನ್ನು ಕ್ಲಿಕ್ ಮಾಡ್ಕೋಬೇಕು. ಅರಿಯರ್ಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ರೋಲ್ ಕೇಳುತ್ತೆ. ಇನಿಷಿಯೇಟರ್ ರೋಲ್ ಅಥವಾ ವೆರಿಫೈಯರ್ ರೋಲ್ ಎರಡೂ ಇರ್ತಕ್ಕಂಥವರು ಮೊದಲು ಇನಿಷಿಯೇಟರ್ ರೋಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಇನಿಷಿಯೇಟರ್ ರೋಲನ್ನು ಸೆಲೆಕ್ಟ್ ಮಾಡ್ತೇನೆ. ನಂತರ ಪ್ರೊಸೀಡ್ ಕೊಟ್ಟ ನಂತರ ಈ ರೀತಿಯಾಗಿ ನಮಗೆ ಅರಿಯರ್ಸ್ ಒಂದು ಟ್ಯಾಬ್ ಓಪನ್ ಆಗಿರುತ್ತೆ. ಈ ಅರಿಯರ್ಸ್ ಪೇಜ್ನಲ್ಲಿ ಮೇಲೆ ಕಾಣ್ತಕ್ಕಂಥ ಮೆನು, ಈ ಮೆನ್ಯೂವನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ಕೆಳಗಡೆ ಅರಿಯರ್ಸ್ ಅಂತಕ್ಕಂತಹ ಆಪ್ಷನ್ ಸಿಗುತ್ತೆ. ಅರಿಯರ್ಸ್ನಲ್ಲಿ ಡ್ರಾಫ್ಟ್ ಅರಿಯರ್ಸ್ ಬಿಲ್ಲನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಡ್ರಾಫ್ಟ್ ಅರಿಯರ್ಸ್ ಬಿಲ್ಲನ್ನು ಕ್ಲಿಕ್ ಮಾಡಿಕೊಂಡೆ. ಇಲ್ಲಿ ಮಂತ್ಸ್ ಕೇಳ್ತಾ ಇದೆ. ನಮಗೆ ಈಗ DA ಅರಿಯರ್ಸನ್ನು ಮಾಡ್ತಾ ಇರ್ತಕ್ಕಂಥದ್ದು ಮೇ ಮಂತ್ ಆಗಿರೋದ್ರಿಂದ ಮೇಯನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡ್ತೇನೆ. ಮೇಯನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಟ್ಟಾಗ ಮೇ ಮಂತ್ಗೆ ಆಲ್ರೆಡಿ ಇಲ್ಲಿ DA ಅರಿಯರ್ಸ್ ಜನ್ರೇಟ್ ಆಗಿದೆ. ಆ DA ಅರಿಯರ್ಸ್ ಜನ್ರೇಟ್ ಆಗಿರೋದನ್ನು ಇಲ್ಲಿ ಇರ್ತಕ್ಕಂಥ ಆಕ್ಷನ್ ಸಿಂಬಲನ್ನು ಕ್ಲಿಕ್ ಮಾಡಿ ನಾವು ನೋಡ್ಕೋಬಹುದಾಗಿರುತ್ತೆ, ಪ್ರಿವ್ಯೂ ನೋಡಬಹುದು. ಮೊದಲು ಇಲ್ಲಿ ಈ DA ಅರಿಯರ್ಸನ್ನು ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪ್ರಿವ್ಯೂ ಇದೆ. ಪ್ರಿವ್ಯೂವನ್ನು ಕ್ಲಿಕ್ ಮಾಡಿದ ನಂತರ DA ಅರಿಯರ್ಸ್ ಬಿಲ್, ಪ್ರತಿಯೊಬ್ಬರ ಬಿಲ್ ಇಲ್ಲಿ ಬಂದಿರುತ್ತೆ. ಆ ಬಿಲ್ಲನ್ನು ನೋಡಬಹುದಾಗಿರುತ್ತೆ. ಬಿಲ್ಲನ್ನು ನೋಡಿದ ನಂತರ ಇಲ್ಲಿ ಕಾಣ್ತಕ್ಕಂತಹ ಬ್ಯಾಕನ್ನು ಕ್ಲಿಕ್ ಮಾಡ್ಕೋಬೇಕು. ಬ್ಯಾಕನ್ನು ಕ್ಲಿಕ್ ಮಾಡಿಕೊಂಡಾಗ ಮತ್ತೆ ಸೇಮ್ ಪೇಜ್ ಬರುತ್ತೆ. ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಈ ಒಂದು ಬಟನನ್ನು ಕ್ಲಿಕ್ ಮಾಡಿಕೊಂಡು ಅಪ್ರೂವ್ ಅರಿಯರ್ಸ್ ಬಿಲ್ಲನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ವಶನ್ ಕೇಳುತ್ತೆ, ಅಪ್ರೂವ್ ಅರಿಯರ್ಸ್ ಬಿಲ್, ಎಸ್ ಅನ್ನು ಕೊಡಿ. ಅಪ್ರೂವ್ ಬಿಲ್ ಅಪ್ರೂವ್ ಆಗಿರುತ್ತೆ. ನೋಡಿ, ಇಲ್ಲಿ ಸೆಂಟ್ ಐಟಮ್ಸ್ಗೆ ಬಂದಿರುತ್ತೆ. ಸಬ್ಮಿಟೆಡ್, ನೋಡಿ ಇಲ್ಲಿ ಈ ಒಂದು ಬಿಲ್ ಸಬ್ಮಿಟ್ ಆಗಿರುತ್ತೆ. ನಂತರ ಈ ಒಂದು ರೋಲನ್ನು ನಾವು ಚೇಂಜ್ ಮಾಡ್ಕೋಬೇಕು. ಮತ್ತು ಡ್ಯಾಶ್ ಬೋರ್ಡ್ಗೆ ಹೋಗ್ತೇನೆ. ಇಲ್ಲಿ ಇನಿಷಿಯೇಟರ್ ರೋಲ್ ಲಾಗಿನ್ ಮುಗಿದಿರುತ್ತೆ. ಅದಾದ ನಂತರ ವೆರಿಫೈಯರ್ ರೋಲ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಅರಿಯರ್ಸಲ್ಲಿ ಆಲ್ರೆಡಿ ಅಪ್ರೂವ್ಡ್ ಬಿಲ್ ಬಂದಿದೆ. ಇದನ್ನು ಕ್ಲಿಕ್ ಮಾಡಿಕೊಂಡಾಗ ವೆರಿಫೈಯರ್ಗೆ ಈ ಒಂದು ಬಿಲ್ ಬಂದಿರುತ್ತೆ. ಇಲ್ಲಿ ರೋಲನ್ನು ಸೆಲೆಕ್ಟ್ ಮಾಡ್ತಾನೆ. ಮೊದಲು ಇನಿಷಿಯೇಟರ್ ಆಯಿತು, ಈಗ ವೆರಿಫೈಯರಲ್ಲಿ ಪ್ರೊಸೀಡನ್ನು ಕೊಡ್ತಾನೆ. ಪ್ರೊಸೀಡ್ ಕೊಟ್ಟಾಗ ನೋಡಿ ಇಲ್ಲಿ ಬಿಲ್ ಕಾಣ್ತಾ ಇದೆ. ಈ ಬಿಲ್ಲನ್ನು ಆಕ್ಷನ್ ಕ್ಲಿಕ್ ಮಾಡ್ತೇನೆ. ಆಕ್ಷನ್ ಕ್ಲಿಕ್ ಮಾಡಿದಾಗ ಈ ರೀತಿ ಬಿಲ್ ಕಾಣ್ತಾ ಇರುತ್ತೆ. ಕೆಳಗೆ ಬಂದು ಆಕ್ಷನ್ ಏನು ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಅಕ್ಸೆಪ್ಟ್ ಆರ್ ರಿಜೆಕ್ಟ್, ಅಕ್ಸೆಪ್ಟನ್ನು ಸೆಲೆಕ್ಟ್ ಮಾಡ್ತೇನೆ. ನಂತರ ರಿಮಾರ್ಕ್ಸಲ್ಲಿ ಅಕ್ಸೆಪ್ಟೆಡ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಅಕ್ಸೆಪ್ಟೆಡ್ ಟೈಪ್ ಮಾಡಿ ಸಬ್ಮಿಟ್ ಕೊಡಬೇಕು. ಈ ಒಂದು ಟ್ರಾನ್ಸಾಕ್ಷನನ್ನು ಸಬ್ಮಿಟ್ ಕೊಟ್ಟಾಗ ಇದು ಸಬ್ಮಿಟ್ ತಗೊಳುತ್ತೆ. ಎಸ್ ಕ್ಲಿಕ್ ಮಾಡಿ. ಈಗ ಈ ಒಂದು ಬಿಲ್ ಸಬ್ಮಿಟ್ ಆಗಿರುತ್ತೆ, ಇನಿಷಿಯೇಟರ್ ಮತ್ತು ವೆರಿಫೈಯರ್. ನಂತರ ಏನು ಮಾಡಬೇಕು, ಈ ಬಿಲ್ಲನ್ನು ಅಪ್ರೂವರ್ನಲ್ಲಿ ಇದನ್ನು K2ಗೆ ಕಳಿಸ್ಕೋಬೇಕು. ನಂತರ K2ನಲ್ಲಿ ಇದನ್ನು ಬಿಲ್ ಮಾಡಬೇಕಂತೆ. ಈಗ ನಾನು ಅಪ್ರೂವರ್ಗೆ ಲಾಗಿನ್ ಆಗ್ತೇನೆ. ಈಗ ವೆರಿಫೈಯರ್ ಲಾಗಿನ್ಗೆ ಮುಗಿದ ನಂತರ ನಾವು ಅಪ್ರೂವರಲ್ಲಿ ಹೋಗಿ ಈ ಬಿಲ್ಲನ್ನು ಅಪ್ರೂವ್ ಮಾಡಿ ಖಜಾನೆಗೆ ಕಳಿಸ್ಬೇಕು. ಈಗ ನಾನು ಅಪ್ರೂವರ್ ಲಾಗಿನ್ಗೆ ಬಂದಿರ್ತೇನೆ. ಅಪ್ರೂವರ್ ಲಾಗಿನ್ನಲ್ಲಿ ನೋಡಿ ಇಲ್ಲಿ ಡ್ಯಾಶ್ ಬೋರ್ಡ್ ಕಾಣ್ತಾ ಇದೆ. ಈ ಡ್ಯಾಶ್ ಬೋರ್ಡ್ನಲ್ಲಿ ಅರಿಯರ್ಸ್ನಲ್ಲಿ ಈಗಾಗಲೇ ಇನಿಷಿಯೇಟರ್, ಅಪ್ರೂವರ್, ವೆರಿಫೈಯರ್ ಅಪ್ರೂವ್ ಆಗಿರ್ತಕ್ಕಂತಹ ಬಿಲ್ ಇಲ್ಲಿ ಅರಿಯರ್ಸಲ್ಲಿ ಅಪ್ರೂವರ್ಗೆ ಕಾಣಿಸ್ತಾ ಇರುತ್ತೆ. ನೋಡಿ, ಇದನ್ನ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಅಪ್ರೂವ್ ಮಾಡೋದಕ್ಕೆ ಅರಿಯರ್ ಡ್ರಾಫ್ಟ್ ಬಿಲ್ ಬಂದು ಕೂತಿರುತ್ತೆ. ಇಲ್ಲಿ ಅರಿಯರ್ಸ್ಗೆ ಬಂದಾಗ ಇಲ್ಲಿ ಫೈನಲ್ ಅರಿಯರ್ ಬಿಲ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ಬಂದಿರತಕ್ಕಂತಹ ಈ ಒಂದು ಬಿಲ್ಲನ್ನು ಅಪ್ರೂವ್ ಮಾಡ್ಕೋಬೇಕಾಗತ್ತೆ. ಅಪ್ರೂವ್ ಮಾಡಲಿಕ್ಕೆ ಇಲ್ಲಿ ಆಕ್ಷನ್ ಸಿಂಬಲ್ ಪೆನ್ನನ್ನು ಕ್ಲಿಕ್ ಮಾಡಿ ನಂತರ ಕೆಳಗಡೆ ಬಂದಾಗ ಇಲ್ಲಿ ಆಕ್ಷನ್ ಕೇಳುತ್ತೆ. ಈ ಆಕ್ಷನನ್ನು ಸೆಲೆಕ್ಟ್ ಮಾಡಿ ಅಕ್ಸೆಪ್ಟ್ ಕೊಡಬೇಕು. ನಂತರ ಇಲ್ಲಿ ಅಕ್ಸೆಪ್ಟೆಡ್ ಅಂತೇಳಿ ರಿಮಾರ್ಕ್ಸ್ ಕೊಟ್ಟು ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ಇದು ಎಸ್ ಕೇಳಿದೆ. ಆರ್ ಯು ವಾಂಟ್ ಟು ಅಕ್ಸೆಪ್ಟ್ ಟ್ರಾನ್ಸಾಕ್ಷನ್, ಎಸ್ ಅನ್ನು ಕೊಡಿ. ಸೊ ಈಗ ಇದು ಬಿಲ್ ಸಕ್ಸಸ್ಫುಲ್ ಆಗಿದೆ.
ಮತ್ತೆ ಇಲ್ಲಿ ಕಾಣ್ತಕ್ಕಂಥ ಮೆನ್ಯೂನಲ್ಲಿ ಹೋದಾಗ ಅರಿಯರ್ಸ್ನಲ್ಲಿ ಫೈನಲ್ ಅರಿಯರ್ ಬಿಲ್ಲನ್ನು ಕ್ಲಿಕ್ ಮಾಡ್ಕೋಬೇಕು. ನಂತರ ಇದು ಮಂತ್ ಕೇಳುತ್ತೆ, ಮೇ ಮಂತ್ಗೆ ಕಂಟಿನ್ಯೂ ಕೊಡಬೇಕು. ಮೇ ಮಂತ್ಗೆ ಕಂಟಿನ್ಯೂ ಅನ್ನು ಕೊಟ್ಟಾಗ ಅರಿಯರ್ಸ್ ಬಿಲ್ ಇಲ್ಲಿ ಕಾಣ್ತಾ ಇರುತ್ತೆ. ಇಲ್ಲಿ ಅರಿಯರ್ಸ್ ಬಿಲ್ಲನ್ನು ಕ್ಲಿಕ್ ಮಾಡಿಕೊಂಡು ನಾವು ಪ್ರಿವ್ಯೂ ಅರಿಯರ್ ಸ್ಲಿಪ್ಪನ್ನು ಕೊಡ್ಬೋದು. ಇಲ್ಲಿ ಸ್ಲಿಪ್ಪನ್ನು ನಾವು ಪ್ರಿವ್ಯೂ ಮಾಡ್ಕೋಬೋದು. ಇದನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು. ಎಕ್ಸ್ಪೋರ್ಟ್ PDF ಕೊಟ್ಟು ಇದನ್ನು ಕೊಟ್ಟಾಗ ಡೌನ್ಲೋಡ್ ಆಗುತ್ತೆ. ನಂತರ ಈ ಒಂದು ಬಿಲ್ಲನ್ನು ನಾವು ಚೆಕ್ ಮಾಡ್ಕೋಬೋದು. ಬಿಲ್ಲನ್ನೆಲ್ಲ ಚೆಕ್ ಮಾಡಿದ ನಂತರ ಏನು ಮಾಡ್ಬೋದು, ಇದನ್ನು ನಾವು ಅಪ್ರೂವಲ್ಗೆ ಹೋಗ್ಬೋದು. ಅಂದರೆ K2ಗೆ ಪುಷ್ ಮಾಡಬೇಕಾಗತ್ತೆ. K2ಗೆ ಪುಷ್ ಮಾಡಲಿಕ್ಕೆ ನೋಡಿ, ಇಲ್ಲಿ ಬಿಲ್ಲನ್ನು ಸೆಲೆಕ್ಟ್ ಮಾಡಿ ಪ್ರಿವ್ಯೂ ಪಕ್ಕದಲ್ಲಿರ್ತಕ್ಕಂಥ ಸೆಂಡ್ ಅರಿಯರ್ ಬಿಲ್ ಟು K2 ಕ್ಲಿಕ್ ಮಾಡಿ ಎಸ್ ಅಂತ ಕೊಟ್ಟಾಗ ಈ DA ಅರಿಯರ್ಸ್ ಬಿಲ್ K2ಗೆ ಪುಷ್ ಆಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅರಿಯರ್ ಬಿಲ್ ವ್ಯಾಲಿಡೇಷನ್. ನಂತರ HR ನಂಬರ್ ಜನರೇಟ್ ಆಯಿತು. ನಂತರ ಸೆಂಟ್ ಟು K2 ಅಂತಕ್ಕಂಥದ್ದು ಇಲ್ಲಿ ಕಾಣಿಸುತ್ತೆ. ಸೊ ಈಗ ನಮ್ಮ DA ಅರಿಯರ್ಸ್ ಬಿಲ್ ಈಗ HRMSನಿಂದ K2ಗೆ ಪುಷ್ ಆಗಿರುತ್ತೆ. ನಾವು K2ನಲ್ಲಿ ಈ ಒಂದು ಬಿಲ್ಲನ್ನು ನಾವು ಪ್ರೊಸೀಡ್ ಮಾಡಿ ಖಜಾನೆಗೆ ಕಳಿಸ್ಕೊಡ್ಬೇಕಾಗತ್ತೆ.